ನಮಸ್ಕಾರ ಸ್ನೇಹಿತರೆ, ಎರಡನೆಯ ದಿನ ಹೊನ್ನಾವರದಲ್ಲಿ ಶರಾವತಿ ಬ್ಯಾಕ್ ವಾಟರ್ ಪಕ್ಕದಲ್ಲಿ ರೈನ್ಬೋ ಹೋಮ್ ಸ್ಟೇಯಲ್ಲಿ ರೂಮ್ಸನ್ನು ಬುಕ್ ಮಾಡಿದ್ವಿ. ಎರಡನೇ ದಿನ ನಾವು ಫಸ್ಟ್ಗೆ ಬೋಟಿಂಗ್ ಹೋಗ್ತಾ ಇದ್ದೀವಿ. ಬೋಟಿಂಗ್ ಬೆಳಗ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ಈವ್ನಿಂಗಲ್ಲಿ ಸನ್ಸೆಟ್ ಟೈಮಲ್ಲಿ, ಮಾರ್ನಿಂಗಲ್ಲಿ ಸನ್ರೈಸ್ ಟೈಮಲ್ಲಿ ಬೋಟಿಂಗ್ ಹೋದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಉಳ್ಕೊಂಡಿದ್ದಂತಹ ರೂಮಿನ ಬಾಲ್ಕನಿಯಿಂದನೇ ಶರಾವತಿ ನದಿ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಪ್ಲೇಸ್ಗೆ ಹೆಚ್ಚಿಗೆ ಜನ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬರ್ತಾರಂತೆ. ಮತ್ತು ನಾವು ಹೋಗಿರೋದು ಅನ್ಸೀಸನ್ ಆಗಿರೋದ್ರಿಂದ ರೇಟ್ ಕೂಡ ಕಡಿಮೆ ಇತ್ತು. ನಾವು ಪರ್ ಹೆಡ್ 200 rupees ಕೊಟ್ವಿ. ನಾವು 4 ಮೆಂಬರ್ಸ್ ಇದ್ವಿ. ಬೋಟಿಂಗಿಗೆ 800 rupees ಕೊಟ್ವಿ. ಆ್ಯಕ್ಚುಲಿ ಇಲ್ಲಿ ಬೋಟಿಂಗಿಗೆ 1 ಅವರ್ಗೆ 1200 ಚಾರ್ಜ್ ಮಾಡ್ತಾರೆ. ಬಿಲೋ 10 ಮೆಂಬರ್ಸ್ ಇದ್ದರೆ 1200 ಬೋಟಿಂಗ್. ಮೋರ್ ದೆನ್ 10 ಮೆಂಬರ್ಸ್ ಇದ್ದರೆ ಪರ್ ಹೆಡ್ 250 ಚಾರ್ಜ್ ಮಾಡ್ತಾರೆ. ಮತ್ತು ಬೆಳಗ್ಗೆನೇ ಹೋಗಿದ್ದರಿಂದ ಬೇರೆ ಯಾರೂ ಬಂದಿರಲಿಲ್ಲ. ನಾವು 4 ಜನ ಬೋಟನ್ನು ಬುಕ್ ಮಾಡ್ಕೊಂಡು ಹೋಗಿ ಅವರು 1200 ಕೇಳಿದ್ರು. ಆದರೆ ನಾವು ಇದೇ ಹೋಮ್ ಸ್ಟೇಲಿ ಉಳ್ಕೊಂಡಿದ್ದೀವಿ, ಸ್ವಲ್ಪ ಕನ್ಸೆಷನ್ ಕೊಡಿ ಅಂದಿದ್ದಕ್ಕೆ 4 ಜನಕ್ಕೆ 800 rupees ತಗೊಂಡ್ರು. ಮತ್ತು ಬೋಟಿಂಗಿಗೆ ಬೇರೆ ಬೇರೆ ಗ್ರೂಪ್ಗಳನ್ನ ಒಟ್ಟಾಗಿ ಕರ್ಕೊಂಡು ಹೋಗಲ್ಲ. ಒಂದೊಂದು ಗ್ರೂಪ್ನ ಒಂದೊಂದು ಬೋಟಲ್ಲಿ ಕರ್ಕೊಂಡು ಹೋಗ್ತೀವಿ. ಯಾಕಂದರೆ ಫೋಟೋ ವಿಡಿಯೋ ತೆಗೋಬೇಕಾದ್ರೆ ತೊಂದರೆ ಆಗುತ್ತೆ, ಒಬ್ರಿಗೊಬ್ರಿಗೆ ಮನಸ್ತಾಪ ಆಗ್ಬೋದು. ಆದ್ದರಿಂದ ಒಂದು ಗ್ರೂಪ್ವರೆಗೆ ಒಂದು ಬೋಟಲ್ಲಿ ಕರ್ಕೊಂಡು ಹೋಗ್ತೀವಿ ಮೇಡಮ್ ಅಂತ ಹೇಳ್ತೀವಿ. ಮತ್ತು ನಾವಿಲ್ಲಿ ತುಂಬಾ ಬೇಗ ಅರ್ಲಿ ಮಾರ್ನಿಂಗ್ ಬಂದಿದ್ದರಿಂದ ಯಾರೂ ಬಂದಿರಲಿಲ್ಲ ಬೋಟಿಂಗಿಗೆ ಜನ. ಅದು ಅಲ್ಲದೆ ನೈಟೆಲ್ಲ ಫುಲ್ ಮಳೆ ಇದ್ದಿದ್ದರಿಂದ ಬೋಟೆಲ್ಲ ನೀರು ತುಂಬಿಕೊಂಡಿತ್ತು. ಆ ನೀರನ್ನು ಅವರು ಖಾಲಿ ಮಾಡ್ತಾಯಿದ್ರು ನಾವು ಬರೋ ಅಷ್ಟರಲ್ಲಿ. 1 ಅವರ್ ಬೋಟಿಂಗ್ ಇರುತ್ತೆ. 1 ಅವರ್ ಬೋಟಿಂಗಲ್ಲಿ 6 ಕಿಲೋಮೀಟರ್ ಹೋಗೋದಕ್ಕೆ, 6 ಕಿಲೋಮೀಟರ್ ಬರೋದಕ್ಕೆ, ಟೋಟಲಿ ಅಪ್ ಆ್ಯಂಡ್ ಡೌನ್ 12 ಕಿಲೋಮೀಟರ್ಸ್ ಆಗುತ್ತೆ. ಬೆಳಗ್ಗೆ ಕತ್ತಲನ್ನು ಸರಿಸಿ ಬೆಳಕನ್ನು ಸೂಸುತ್ತಾ ಉದಯಿಸುತ್ತಿರುವ ಆ ಸೂರ್ಯನನ್ನು ನೋಡುತ್ತಾ ಹರಿಯುವ ನೀರಿನ ಮೇಲೆ ಸಾಗುವ ಈ ಪಯಣ ಇದೆಯಲ್ಲ, ಅದ್ಭುತ. ಹಸಿರಿನ ನಡುವೆ ಸಾಗುತ್ತಿರುವ ಈ ಪಯಣ ನನಗೆ ಚುಟುಕು ಬ್ರಹ್ಮ ದಿನಕರ ದೇಸಾಯಿಯವರ ಕೆಲವೊಂದು ಸಾಲುಗಳನ್ನು ನೆನಪಿಗೆ ತಂತು. ಒಂದು ಬದಿ ಸಹ್ಯಾದ್ರಿ, ಒಂದು ಬದಿ ಕಡಲು, ನಡು ಮಧ್ಯದಲ್ಲಿ ಅಡಕೆ ತೆಂಗುಗಳ ಮಡಿಲು, ಸಿರಿಗನ್ನಡದ ಚಪ್ಪರವೇ ನನ್ನ ಜಿಲ್ಲೆ, ಇಲ್ಲಿಯೇ ಇನ್ನೊಮ್ಮೆ ಹುಟ್ಟುವೆನು ನಲ್ಲೆ. ಕೆಲವೊಂದು ಕ್ಷಣಗಳು, ಕೆಲವೊಂದು ಸಮಯಗಳು, ಕೆಲವೊಂದು ದಿನಗಳು ನಮ್ಮ ಬದುಕಿನಲ್ಲಿ ಮರೆಯಲಾಗದ ಅತಿ ಆನಂದದ ಕ್ಷಣಗಳನ್ನು ತಂದುಕೊಡುತ್ತೆ. ಈ ಒಂದು ಪಯಣದಲ್ಲಿ ನಮ್ಮನ್ನು ಕೇರಳ ವ್ಯೂ ಪಾಯಿಂಟ್, ಲೋಟಸ್ ವ್ಯೂ ಪಾಯಿಂಟ್ಗೆ ಕರೆದುಕೊಂಡು ಹೋದರು. ಲೋಟಸ್ ವ್ಯೂ ಪಾಯಿಂಟ್ಸಲ್ಲಿ ಯಾವುದೇ ಕಮಲ ಇರಲಿಲ್ಲ. ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆಯ ಒಂದು ಸುಂದರ ಬಂದರು ಪಟ್ಟಣ ಮತ್ತು ಪ್ರಮುಖ ತಾಲೂಕು ಕೇಂದ್ರವಾಗಿದೆ. ಪಶ್ಚಿಮ ಘಟ್ಟಗಳ ಸಾಲಿನ ಹಸಿರು, ಅರಬ್ಬಿ ಸಮುದ್ರದ ನೀಲ ರಾಶಿಯ ನಡುವೆ ಶರಾವತಿ ನದಿಯ ದಂಡೆಯಲ್ಲಿ ಇರುವುದೇ ನಮ್ಮ ಹೊನ್ನಾವರ. ದಕ್ಷಿಣಕ್ಕೆ ಶರಾವತಿ ಹರಿದರೆ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರದ ಅಲೆಗಳು ಅಪ್ಪಳಿಸುತ್ತವೆ. ಶರಾವತಿ ನದಿಯು ಹೊನ್ನಾವರದಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುವಾಗ ಅನೇಕ ದ್ವೀಪಗಳನ್ನು ನಿರ್ಮಿಸಿದೆ.
ಪೂರ್ವದಲ್ಲಿ ಹೊನ್ನಾವರವನ್ನು ಹೊನ್ನಾಪುರ ಎಂದು ಕರೆಯುತ್ತಿದ್ದು, ಈ ಒಂದು ಪ್ರದೇಶದಲ್ಲಿ ಚಿನ್ನ ಹಾಗೂ ಅನೇಕ ಬೆಲೆ ಬಾಳುವ ಅಮೂಲ್ಯ ವಸ್ತುಗಳ ಮಾರುಕಟ್ಟೆ ಇದ್ದು, ಈ ವಸ್ತುಗಳನ್ನು ಇಲ್ಲಿಂದ ದೂರದ ಅರಬ್ ದೇಶಗಳಿಗೆ ರಫ್ತು ಮಾಡಲಾಗುತ್ತಿತ್ತು ಎನ್ನುತ್ತಾರೆ. ಹೊನ್ನಾಪುರ ಜನರ ಆಡುಭಾಷೆಯಲ್ಲಿ ಹೊನ್ನಾವರ ಎಂದಾಗಿದೆ ಎಂದು ಹೇಳಲಾಗುತ್ತದೆ. ನದಿಯ ಅಕ್ಕಪಕ್ಕದಲ್ಲಿ ಪುಟ್ಟ ಪುಟ್ಟ ಟೀ ಕಾಫಿ ಅಂಗಡಿಗಳಿದ್ವು. ತುಂಬ ಚಳಿ ಆಗ್ತಾಯಿತ್ತು. ಆದ್ದರಿಂದ ನಾವು ಕಾಫಿ ತಗೊಳ್ಳೋಣ ಅಂತ ನಮ್ಮ ಬೋಟನ್ನು ಆ ಪುಟ್ಟ ಸ್ಟಾಲ್ ಕಡೆ ತಿರುಗಿಸಿದ್ವಿ. ಒಂದು ಕಾಫಿಗೆ 15 ರೂಪಾಯಿ ಚಾರ್ಜ್ ಮಾಡಿದ್ರು. ಕಾಫಿ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಬಟ್ ಈ ನದಿಯ ಮಧ್ಯದಲ್ಲಿ ಕುಳಿತುಕೊಂಡು ನದಿಯಲ್ಲಿ ಸಾಗ್ತಾ ಆ ಕಾಫಿಯನ್ನು ಕುಡ್ಕೊಂಡು ಸುತ್ತಲಿನ ಹಸಿರನ್ನು ನೋಡ್ತಾ ಇದ್ದರೆ ಅದು ಕೂಡ ಒಂದು ರೀತಿಯ ವಿಭಿನ್ನ ಅನುಭವವನ್ನು ಕೊಡ್ತು. ಹೊನ್ನಾವರ ಅತ್ಯಂತ ಪ್ರಾಚೀನ ಪ್ರದೇಶವಾಗಿದ್ದು ವಿದೇಶಿ ವ್ಯಾಪಾರ ವಹಿವಾಟುಗಳಿಗೆ ಪ್ರಮುಖ ಕೇಂದ್ರವಾಗಿತ್ತಂತೆ. ಮೌರ್ಯರು, ಶಾತವಾಹನರು, ಪಲ್ಲವರು, ವಿಜಯನಗರದ ಅರಸರು, ಬಿದನೂರಿನ ನಾಯಕರು, ಹೈದರಾಲಿ, ಟಿಪ್ಪು ಸುಲ್ತಾನ್ ಹೀಗೆ ಹಲವು ರಾಜ ವಂಶಸ್ಥರ ಆಳ್ವಿಕೆಗೆ ಹೊನ್ನಾವರ ಒಳಪಟ್ಟಿತ್ತಂತೆ. ಕೇರಳ ವ್ಯೂ ಪಾಯಿಂಟಲ್ಲಿ ಸುಮಾರು ವಿಡಿಯೋ ಫೋಟೋಗಳನ್ನು ತಗೊಂಡ್ವಿ. ಬೋಟ್ ಡ್ರೈವರು ಮೊಬೈಲನ್ನು ತಗೊಂಡು ಮೊಬೈಲನ್ನು ತಿರುಗಿಸುತ್ತಾ ಈ ರೀತಿ ಒಂದು ವಿಡಿಯೋವನ್ನು ತೆಗೆದ್ರು. ಇದು ಒಂದು ರೀತಿ ಚೆನ್ನಾಗಿತ್ತು. ಹೊನ್ನಾವರಕ್ಕೆ ಭೇಟಿ ಮಾಡೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಸೆಪ್ಟೆಂಬರ್ ಟು ಮಾರ್ಚ್. ಬೆಂಗಳೂರಿಂದ ಹೊನ್ನಾವರ 475 ಕಿಲೋಮೀಟರ್ ದೂರದಲ್ಲಿದೆ. ಗೋಕರ್ಣದಿಂದ 52 ಕಿಲೋಮೀಟರ್, ಮುರುಡೇಶ್ವರದಿಂದ 26 ಕಿಲೋಮೀಟರ್, ಸಿರಸಿಯಿಂದ 81 ಕಿಲೋಮೀಟರ್ ದೂರದಲ್ಲಿದೆ. ಹೊನ್ನಾವರಕ್ಕೆ ಅತಿ ಹತ್ತಿರದ ರೈಲ್ವೆ ನಿಲ್ದಾಣ ಅಂದರೆ ಹೊನ್ನಾವರ ರೈಲ್ವೆ ಸ್ಟೇಷನ್. ನಾವೆಲ್ಲ ಫ್ರೆಂಡ್ಸು ಒಬ್ಬರಾದ್ಮೇಲೆ ಒಬ್ಬರು ಫೋಟೋ ತೊಗೊಳ್ಳೋದು, ವಿಡಿಯೋ ತೊಗೊಳ್ಳೋದು, ಹೀಗಾಗಿ ತುಂಬ ಸಮಯ ಆಯಿತು. 1 ಗಂಟೆ ಬೋಟಿಂಗ್ ಅಂತ ಹೋಗಿದ್ವಿ, 1.5 ಗಂಟೆ ಆಯಿತು.
ಮಹಾರಾಷ್ಟ್ರದ ಶರಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಕೊಂಕಣ್ ರೈಲ್ವೆ ಸೇತುವೆ 2060 ಮೀಟರ್ ಉದ್ದವಿದೆ. ಕರ್ನಾಟಕದ ಅತಿ ಉದ್ದದ ರೈಲು ಸೇತುವೆಯಾಗಿದೆ. ಒಂದೂವರೆ ಗಂಟೆಗಳ ಕಾಲ ನದಿಯ ಮೇಲೆ ತೇಲುತ್ತಾ ಪ್ರಕೃತಿಯ ಹಚ್ಚ ಹಸಿರಿನ ನಡುವೆ ಸಾಗುತ್ತಾ ಸುಂದರ ಕ್ಷಣಗಳನ್ನು ಅನುಭವಿಸಿ ಮರಳಿ ನಾವು ಮತ್ತೆ ದಡವನ್ನು ತಲುಪಿದೆವು.